ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಗಾಯಕ ಬರೋಬ್ಬರಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅಂದರೆ ನೀವು ನಂಬುತ್ತೀರಾ? ಹೌದು, ಭಾಷೆ ಯಾವುದಾದ್ರೂ ಅಲ್ಲಿ ಇವರ ಧ್ವನಿಯೇ ಸಾಮ್ರಾಟ. ಅವರೇ ನಮ್ಮೆಲ್ಲರ ಪ್ರೀತಿಯ ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ. ಇವರ ಪೂರ್ಣ ಹೆಸರು ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. 16 ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನೆಸ್ ದಾಖಲೆ ಬರೆದ ಜಗತ್ತಿನ ಏಕೈಕ ಗಾಯಕ ಇವರು. ತಾಯ್ನುಡಿ ತೆಲುಗಾದರೂ ಕನ್ನಡ ಮತ್ತು ಕನ್ನಡಿಗರ ಮೇಲೆ ಅವರಿಗಿದ್ದ ಪ್ರೇಮ ಅಪಾರ. ಅಣ್ಣ ಅವರು, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್, ರವಿಚಂದ್ರನ್ ಸೇರಿದಂತೆ ಸ್ಯಾಂಡಲ್ವುಡ್ನ ಪ್ರತಿಯೊಬ್ಬ ದಿಗ್ಗಜದ ನಟನಿಗೂ ಜೀವ ತುಂಬಿದ ಧ್ವನಿ ಇವರದ್ದು. 6 ರಾಷ್ಟ್ರ ಪ್ರಶಸ್ತಿಗಳು ಹಾಗೂ ಪದ್ಮವಿಭೂಷಣ ಪುರಸ್ಕೃತರಾದ SPB ಕೇವಲ ಗಾಯಕರಾಗಿರಲಿಲ್ಲ, ಅತ್ಯುತ್ತಮ ನಟ, ಸಂಗೀತ ನಿರ್ದೇಶಕ ಹಾಗೂ ಮಗುವಿನಂತಹ ಮನಸ್ಸಿದ್ದ ಅದ್ಭುತ ವ್ಯಕ್ತಿ. ಸೆಪ್ಟೆಂಬರ್ 25, 2020ರಂದು ಅವರು ಭೌತಿಕವಾಗಿ ನಮ್ಮನ್ನಗಲಿದರು. ಆದರೆ ಆ ದೈವಿಕ ಧ್ವನಿ ಕನ್ನಡಿಗರ ಕಿವಿಯಲ್ಲಿ ಎಂದೆಂದಿಗೂ ಗುನುಗುತ್ತಲೇ ಇರುತ್ತದೆ. ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ ಇಂದಿನ ಈ ಕತೆ ಇಷ್ಟವಾದರೆ ಸಂಗೀತ ಪ್ರೇಮಿಗಳಿಗಾಗಿ ಇದನ್ನು ಈಗಲೇ ಸೇವ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ಧನ್ಯವಾದಗಳು.